ಬೆಳಗಾವಿಯಲ್ಲಿ ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಹಣ ಸ್ಥಗಿತ ಆಗಿದೆ. ವೃದ್ಧಾಪ್ಯ, ವಿಧವಾ, ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು ಹಾಗೆ ವಿಕಲಚೇತನ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. 4-5 ತಿಂಗಳಿನಿಂದ ಹಣ ಬಾರದೆ ಪರದಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ 100ಕ್ಕೂ ಅಧಿಕ ಜನ ಕ್ಯೂ ನಿಂತಿದ್ದಾರೆ. ಪಿಂಚಣಿ ಹಣಕ್ಕಾಗಿ ಅಲೆದಾಡ್ತಾ ಇದ್ದಾರೆ ಫಲಾನುಭವಿಗಳು. ಹೆಚ್ಚಿನ ಆದಾಯ ಇದೆ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಅರ್ಜಿದಾರರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಸಿಬ್ಬಂದಿ. ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ ಫಲಾನುಭವಿಗಳು. ತಿಂಗಳದ ನಮ್ದು ಬಂತ ಪೆನ್ಷನ್ ಉಣ್ಣಾಕ ಏನಿಲ್ಲ. ನಾವು ಭಿಕ್ಷಾ ಬೇಡ್ಕೊಂಡ ಅಲ್ಲೇ ಇಂದಿರಾ ಗಾಂಧಿ ಆ ಹೋಟೆಲ್ದಾಗ ಉಣ್ಣ ಮಾಡತ್ತೇನೆ. ಏನು ಮಾಡಲಿ ನಾ ಬಾಡಿಗೆ ಮನಿನೇ ಸಿಗುವಲ್ಲ, ಎಲ್ಲಿಂದ ಸಿಗುವಲ್ಲ. ಏನು ಪೆನ್ಷನ್ ಇಲ್ಲ, ನನ್ನ ರೊಕ್ಕ ಕೊಡಂಗಿಲ್ಲ. 2 ತಿಂಗಳದ 1200. ಹಾಂ ಅಷ್ಟೇ ನಡಿ. ನಮ್ಮ ಅಕ್ಕರವರು ಇದ್ದಾರೆ, 75-76 ವಯಸ್ಸು ಚಾಲೂ ಆಗಿದೆ. ಈಗ 2-3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ಅದು ಚಾಲು ಮಾಡಿಕೊಡ್ರಿ ಅಂತ ಕೇಳಕ್ಕಂತ ಬರೋದು. ತಿಂಗಳಾಗಿ ಮುಗಿತ್ರಿ ನನ್ನ ಪೆನ್ಷನ್ 1200 ಬರೋದು. ಮತ್ತು ಇವ್ರ ಬರ್ತೇನೆ ರೀ. ನಾವು 2-3 ಬರೀ ಬಾಗೇವಾಡಿ ಹೋದ್ನಿ. ಬಾಗೇವಾಡಿಯಿಂದ ಇಲ್ಲಿ ಬನ್ನಿ. ಇವ್ರಂತಾರು ಬರ್ತೈತೆ ಮುಂದಿನ ತಿಂಗಳು ಅಂತಾರೆ ರೀ. ಚೆಕ್ ಮಾಡಿ ಸರ್ಕಾರದಿಂದ ಪಿಂಚಣಿ ಪರಿಷ್ಕರಣೆ ಹಿನ್ನೆಲೆ ಅಂಗವಿಕಲರು, ವೃದ್ಧರು, ಮಹಿಳೆಯರು ಪರದಾಡಿದ್ದಾರೆ. ಕೋಲಾರ ತಾಲೂಕಿನ ಕಚೇರಿಗಳ ಎದುರು ಜಮಾವಣೆಗೊಂಡಿದ್ದಾರೆ. 3 ತಿಂಗಳಿಂದ ಪಿಂಚಣಿ ಹಣ ಸಿಕ್ಕಿಲ್ಲ, ಅದಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಹೊಸದಾಗಿ ಆದಾಯ ಪ್ರಮಾಣ ಪತ್ರ ನೀಡೋದಕ್ಕೆ ಜನ ಬಂದಿದ್ದಾರೆ. ಸರಿಯಾದ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿಧಿ ರಾಜೇಂದ್ರ ಸಿಂಹ ಅಲ್ಲಿ ಬಂದು ದಿನಗಟ್ಟಲೆ ಕ್ಯೂ ನಿಂತಿದ್ದಾರಲ್ಲ, ಫಲಾನುಭವಿಗಳನ್ನ ಮಾತನಾಡಿಸಿದ್ದಾರೆ. ಅವರ ಸಮಸ್ಯೆ ಏನು ಬನ್ನಿ ನೋಡೋಣ. ಕಳೆದ 3-4 ತಿಂಗಳಿಂದ ವೃದ್ಧರಿಗೆ, ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಪೆನ್ಷನ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ತಾಲೂಕು ಕಚೇರಿ ಬಳಿ 100 ಸಂಖ್ಯೆಯಲ್ಲಿ ಜನ ಪರದಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಾನು ಇವತ್ತು ಕೋಲಾರದ ತಾಲೂಕು ಕಚೇರಿ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದರೆ ಒಂದು ತಾಲೂಕು ಕಚೇರಿ ಬಳಿ ಏನು ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ, ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ಗಾಗಿ 100 ಜನ ಇಲ್ಲಿ ವೃದ್ಧರು, ಅಂಗವಿಕಲರು, ಮಹಿಳೆಯರು ಬಂದು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗಿದೆ ಸಮಸ್ಯೆ ಅಂತ ನೋಡಿದ್ರೆ, ಕಳೆದ 3-4 ತಿಂಗಳಿಂದ ಯಾರಿಗೂ ಕೂಡ ಪೆನ್ಷನ್ ಬರ್ತಾ ಇಲ್ಲ. ಪೆನ್ಷನ್ನನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಂಥ ಸಾವಿರಾರು ಜನಕ್ಕೆ ಆಘಾತ ಎದುರಾಗಿದೆ. ಯಾಕಂದರೆ ಏಕಾಏಕಿ ಎಲ್ಲರದು ಪೆನ್ಷನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇನ್ಕಮ್ ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಯಾರಿಗೂ ಕೂಡ ಪೆನ್ಷನ್ ಬರ್ತಾ ಇಲ್ಲ. ಈಗ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಈಗ ಪೆನ್ಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟನ್ನು ತಗೊಳ್ಳೋದಕ್ಕೆ ಅಂತೇಳಿ 100 ಸಂಖ್ಯೆಯಲ್ಲಿ ಜನ ತಾಲೂಕು ಕಚೇರಿಯಿಂದ ಕಳೆದ 2-3 ದಿನಗಳಿಂದ ಇಲ್ಲಿ ಬರ್ತಾ ಇದ್ದಾರೆ. ಸಾಕಷ್ಟು ಜನ ವೃದ್ಧರಿದ್ದಾರೆ, ನಾವು ನೋಡ್ಬೋದು. ಬಂದು ಗಂಟೆಗಟ್ಟಲೆ ಒಂದು ಕ್ಯೂನಲ್ಲಿ ಕಾಯುವಂಥ ಒಂದು ಪರಿಸ್ಥಿತಿ ಇದೆ. ಮಹಿಳೆಯರಿದ್ದಾರೆ, ಮತ್ತು ಅಂಗವಿಕಲರು ಕೂಡ ಈ ಒಂದು ಕ್ಯೂನಲ್ಲಿ ಬಂದು ನಿಂತು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕು ಅಂತ ಹೇಳಿದ್ರು ಕೂಡ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕಿತ್ತು. ಏಕಾಏಕಿ ಜನ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕೌಂಟ್ರ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಮತ್ತು ಇಲ್ಲಿ ಯಾರೂ ಕೂಡ ಇಲ್ಲಿ ಬಂದಿರುವಂಥ ಜನಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏಕಾಏಕಿ ಎಲ್ಲ ಬರ್ತಾ ಇದ್ದಂಥ ಪೆನ್ಷನನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಮೊದಲು 70-80 ಸಾವಿರ ಇದ್ದರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಏನು ಪೆನ್ಷನ್ ಬರ್ತಾ ಇತ್ತು, ಈಗ ಕೇವಲ 30-35 ಸಾವಿರ ರೂಪಾಯಿ ಇದ್ದರೆ ಮಾತ್ರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಲವು ಸಮಸ್ಯೆಗಳು ಎದುರಾಗಿರುವಂಥದ್ದು, ಜನಕ್ಕೆ ತಿಳುವಳಿಕೆ ಕೊರತೆ ಕೂಡ ಇರುವಂಥದ್ದು. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಪರದಾಡ್ತಾ ಇದ್ದಾರೆ. ಇಲ್ಲಿ ಕೆಲವರು ಏನು ಕ್ಯೂನಲ್ಲಿ ನಿಂತಿರೋಂಥ ಜನ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಏನಕ್ಕೆ ಬಂದಿದ್ದೀರಿ ತಾವು? ಮತ್ತೆ ಪೆನ್ಷನ್ ಬರ್ತಾ ಇಲ್ವಾ, ಹೇಗೆ? ಸರ್, ಪೆನ್ಷನ್ ಬರ್ತಿಲ್ಲ. ಆಲ್ರೆಡಿ ನಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ 30,000 ಇದೆ. ಇಲ್ಲಿ ಸಿಸ್ಟಮಲ್ಲಿ ನೋಡಿದ್ರೆ 75,000 ಆಗಿದೆ. ಯಾವ ರೀತಿ ಆಯಿತು? 75,000 30,000 ಇದ್ದಿದ್ದು 75,000 ಹೆಂಗಾಯಿತು? ಮತ್ತೆ ಈಗ 30,000ಗೆ ಮತ್ತೆ ಮಾಡಿಸಿ ಅಂತ ಕಳಿಸಿದ್ದಾರೆ. ನಿಮಗೆ ಪೆನ್ಷನ್ ಬರ್ತಾ ಇಲ್ವಾ? ಎಷ್ಟು ತಿಂಗಳಾಯ್ತು ಬಂದು? 3 ಮಂತ್ಸಿಂದ ಬರ್ತಿಲ್ಲ. ಕೇಳಿದ್ರೆ 75,000 ಆಗಿದೆ ಇನ್ಕಮ್ ಅದರಿಂದ ಅಂತ ಹೇಳ್ತಾರೆ. ನೀವು ಕೊಟ್ಟಿದ್ದಂಥ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿತ್ತು? ಮತ್ತು ಇವಾಗ ಹೊಸದಾಗಿ ಅಪ್ಲೈ ಮಾಡಬೇಕಾ, ಹೇಗಂತೆ? ಈಗ ಹೊಸದಾಗಿ ಅಪ್ಲೈ ಮಾಡಬೇಕು. ಯಾರಾದರೂ ಮಾಹಿತಿ ಕೊಡ್ತಾ ಇದ್ದಾರಾ? ಯಾರು ಮಾಹಿತಿ ಕೊಡ್ತಾ ಇಲ್ಲ ಸರ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.